ಕಂಪ್ಯೂಟರ್ ಕ್ವಿಜ್ ಪ್ರಶ್ನೆಗಳು ಮತ್ತು ಉತ್ತರಗಳು. ಕಂಪ್ಯೂಟರ್ ಎಂದರೇನು? ಉತ್ತರ: ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು, ಡೇಟಾವನ್ನು ಪ್ರಕ್ರಿಯೆಗೊಳಿಸಲು, ಸಂಗ್ರಹಿಸಲು ಮತ್ತು ಲೆಕ್ಕಹಾಕಲು ಬಳಸಬಹುದು. ಇದು ಸೂಚನೆಗಳನ್ನು ಅನುಸರಿಸಲು ಮತ್ತು ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸಲು ಸಾಧ್ಯವಾಗುತ್ತದೆ. ಕಂಪ್ಯೂಟರ್ನ ಮೂಲಭೂತ ಭಾಗಗಳು ಯಾವುವು? ಉತ್ತರ: ಕಂಪ್ಯೂಟರ್ನ ಮೂಲಭೂತ ಭಾಗಗಳು ಕೆಳಕಂಡಂತಿವೆ. ಸಿಪಿಯು, ಕೇಂದ್ರ ಪ್ರಕ್ರಿಯೆಕಾರಿ ಘಟಕ. ಇದನ್ನು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲಾಗುತ್ತದೆ ಮತ್ತು ಇದು ಎಲ್ಲಾ ಲೆಕ್ಕಾಚಾರಗಳು ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ. ರ್ಯಾಮ್, ರಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಕಂಪ್ಯೂಟರ್ ಚಾಲನೆಯಲ್ಲಿರುವಾಗ ಬಳಸುವ ಡೇಟಾ ಮತ್ತು ಪ್ರೋಗ್ರಾಂಗಳನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಸ್ಥಳವಾಗಿದೆ. ಹಾರ್ಡ್ ಡಿಸ್ಕ್ ಡ್ರೈವ್, ಎಚ್ಡಿಡಿ, ಅಥವಾ ಸಾಲಿಡ್ ಸ್ಟೇಟ್ ಡ್ರೈವ್, ಎಸ್ಎಸ್ಡಿ. ಇದು ದೀರ್ಘಕಾಲೀನವಾಗಿ ಡೇಟಾ ಮತ್ತು ಪ್ರೋಗ್ರಾಂಗಳನ್ನು ಸಂಗ್ರಹಿಸಲು ಬಳಸುವ ಸ್ಥಳವಾಗಿದೆ. ಇನ್ಪುಟ್ ಸಾಧನಗಳು: ಕೀಬೋರ್ಡ್, ಮೌಸ್, ಟಚ್ ಸ್ಕ್ರೀನ್ ಇತ್ಯಾದಿಗಳಂತಹ ಕಂಪ್ಯೂಟರ್ಗೆ ಡೇಟಾ ಮತ್ತು ಸೂಚನೆಗಳನ್ನು ನಮೂದಿಸಲು ಬಳಸುವ ಸಾಧನಗಳು. ಔಟ್ಪುಟ್ ಸಾಧನಗಳು: ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಇತ್ಯಾದಿಗಳಂತಹ ಕಂಪ್ಯೂಟರ್ನಿಂದ ಡೇಟಾವನ್ನು ಪ್ರದರ್ಶಿಸಲು ಅಥವಾ ಔಟ್ಪುಟ್ ಮಾಡಲು ಬಳಸುವ ಸಾಧನಗಳು. ಕಂಪ್ಯೂಟರ್ನ ವಿವಿಧ ಬಳಕೆಗಳು ಯಾವುವು? ಉತ್ತರ: ಕಂಪ್ಯೂಟರ್ಗಳನ್ನು ವ್ಯಾಪಕ ಶ್ರೇಣಿಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಅವುಗಳೆಂದರೆ: ವ್ಯವಹಾರ, ಡೇಟಾವನ್ನು ನಿರ್ವಹಿಸಲು, ಲೆಕ್ಕಪತ್ರಗಳನ್ನು ರಚಿಸಲು, ಗ್ರಾಹಕರೊಂದಿಗೆ ಸಂವಹನ ನಡೆಸಲು ಮತ್ತು ಇನ್ನೂ ಹೆಚ್ಚಿನದನ್ನು ಮಾಡಲು ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ. ಶಿಕ್ಷಣ, ವಿದ್ಯಾರ್ಥಿಗಳು ಕಲಿಯಲು ಮತ್ತು ಶಿಕ್ಷಕರು ಬೋಧಿಸಲು ಕಂಪ್ಯೂಟರ್ಗಳನ್ನು ಬಳಸಬಹುದು. ಸಂಶೋಧನೆ, ವಿಜ್ಞಾನಿಗಳು ಮತ್ತು ಸಂಶೋಧಕರು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಹೊಸ ಆವಿಷ್ಕಾರಗಳನ್ನು ಮಾಡಲು ಕಂಪ್ಯೂಟರ್ಗಳನ್ನು ಬಳಸಬಹುದು. ಮನರಂಜನೆ, ಆಟಗಳನ್ನು ಆಡಲು, ಸಂಗೀತವನ್ನು ಕೇಳಲು, ಚಲನಚಿತ್ರಗಳನ್ನು ವೀಕ್ಷಿಸಲು ಕಂಪ್ಯೂಟರ್ನ ಮೂಲ ಘಟಕಗಳು ಯಾವುವು? ಉತ್ತರ: ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಹಾರ್ಡ್ವೇರ್ ಎಂದರೇನು? ಉತ್ತರ: ಕಂಪ್ಯೂಟರ್ನ ಭೌತಿಕ ಭಾಗಗಳು. ಉದಾಹರಣೆಗೆ ಸಿಪಿಯು, ರ್ಯಾಮ್, ಡ್ರೈವ್ಗಳು, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳು. ಸಾಫ್ಟ್ವೇರ್ ಎಂದರೇನು? ಉತ್ತರ: ಕಂಪ್ಯೂಟರ್ಗೆ ಸೂಚನೆಗಳನ್ನು ನೀಡುವ ಪ್ರೋಗ್ರಾಂಗಳು ಮತ್ತು ಡೇಟಾ. ಕಂಪ್ಯೂಟರ್ಗಳನ್ನು ಯಾವ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ? ಉತ್ತರ: ಡೇಟಾವನ್ನು ಪ್ರಕ್ರಿಯೆಗೊಳಿಸುವುದು, ಲೆಕ್ಕಾಚಾರಗಳನ್ನು ಮಾಡುವುದು, ಸಂವಹನ ನಡೆಸುವುದು, ಮನರಂಜನೆ, ಶಿಕ್ಷಣ, ಸಂಶೋಧನೆ ಮತ್ತು ಇನ್ನೂ ಹೆಚ್ಚಿನದಕ್ಕಾಗಿ. ಸಿಪಿಯು ಎಂದರೇನು? ಉತ್ತರ: ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಕಂಪ್ಯೂಟರ್ನ ಮೆದುಳು ಎಂದು ಕರೆಯಲ್ಪಡುತ್ತದೆ ಮತ್ತು ಲೆಕ್ಕಾಚಾರಗಳು ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ. ರ್ಯಾಮ್ ಎಂದರೇನು? ಉತ್ತರ: ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಕಂಪ್ಯೂಟರ್ ಬಳಸುತ್ತಿರುವ ಡೇಟಾ ಮತ್ತು ಪ್ರೋಗ್ರಾಂಗಳನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವುದು. ಸ್ಟೋರೇಜ್ ಡ್ರೈವ್ ಎಂದರೇನು? ಉತ್ತರ: ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಬಳಸುವ ಸಾಧನ. ಉದಾಹರಣೆಗೆ ಹಾರ್ಡ್ ಡಿಸ್ಕ್ ಡ್ರೈವ್, ಎಚ್ಡಿಡಿ, ಅಥವಾ ಸಾಲಿಡ್ ಸ್ಟೇಟ್ ಡ್ರೈವ್, ಎಸ್ಎಸ್ಡಿ. ಇನ್ಪುಟ್ ಸಾಧನಗಳು ಯಾವುವು? ಉತ್ತರ: ಕಂಪ್ಯೂಟರ್ಗೆ ಡೇಟಾವನ್ನು ನಮೂದಿಸಲು ಬಳಸುವ ಸಾಧನಗಳು. ಉದಾಹರಣೆಗೆ ಕೀಬೋರ್ಡ್, ಮೌಸ್, ಟಚ್ ಸ್ಕ್ರೀನ್ ಅಥವಾ ಸ್ಕ್ಯಾನರ್. ಔಟ್ಪುಟ್ ಸಾಧನಗಳು ಯಾವುವು? ಉತ್ತರ: ಕಂಪ್ಯೂಟರ್ನಿಂದ ಡೇಟಾವನ್ನು ಪ್ರದರ್ಶಿಸಲು ಅಥವಾ ಔಟ್ಪುಟ್ ಮಾಡಲು ಬಳಸುವ ಸಾಧನಗಳು. ಉದಾಹರಣೆಗೆ ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಅಥವಾ ಪ್ರೊಜೆಕ್ಟರ್. ಆಪರೇಟಿಂಗ್ ಸಿಸ್ಟಮ್ ಎಂದರೇನು? ಉತ್ತರ: ಆಪರೇಟಿಂಗ್ ಸಿಸ್ಟಮ್ (OS) ಎನ್ನುವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಸಂಪನ್ಮೂಲಗಳನ್ನು ನಿರ್ವಹಿಸುವ ಮತ್ತು ಕಂಪ್ಯೂಟರ್ ಪ್ರೋಗ್ರಾಂಗಳಿಗೆ ಸಾಮಾನ್ಯ ಸೇವೆಗಳನ್ನು ಒದಗಿಸುವ ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ. ಸರಳವಾಗಿ ಹೇಳುವುದಾದರೆ, ಕಂಪ್ಯೂಟರ್ನ ಒಳಗಿನ ಕೆಲಸಗಳನ್ನು ನಿರ್ವಹಿಸುವ ಮತ್ತು ನೀವು ಬಳಸುವ ಪ್ರೋಗ್ರಾಂಗಳಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಒದಗಿಸುವ ಮುಖ್ಯಸ್ಥನಂತೆ ಕೆಲಸ ಮಾಡುತ್ತದೆ. ಆಪರೇಟಿಂಗ್ ಸಿಸ್ಟಂನ ಕೆಲವು ಪ್ರಮುಖ ಕಾರ್ಯಗಳು: ಹಾರ್ಡ್ವೇರ್ ನಿರ್ವಹಣೆ, ಸಿಪಿಯು, ರ್ಯಾಮ್, ಡ್ರೈವ್ಗಳು, ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳಂತಹ ಹಾರ್ಡ್ವೇರ್ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಮೆಮೊರಿ ನಿರ್ವಹಣೆ, ಪ್ರೋಗ್ರಾಂಗಳಿಗೆ ಅಗತ್ಯವಿರುವಂತೆ ರ್ಯಾಮ್ ಅನ್ನು ಹಂಚಿಕೆ ಮಾಡುತ್ತದೆ ಮತ್ತು ನಿರ್ವಹಿಸುತ್ತದೆ. ಪ್ರಕ್ರಿಯೆ ನಿರ್ವಹಣೆ, ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೋಗ್ರಾಂಗಳು ಚಾಲನೆಯಲ್ಲಿರುವಾಗ ಅವುಗಳನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ನಿರ್ವಹಿಸುತ್ತದೆ. ಫೈಲ್ ನಿರ್ವಹಣೆ, ಫೈಲ್ಗಳನ್ನು ರಚಿಸುವುದು, ಹೆಸರಿಸುವುದು, ಸಂಗ್ರಹಿಸುವುದು, ತೆಗೆದುಹಾಕುವುದು ಮತ್ತು ಲೆಕ್ಕಾಚಾರ ಮಾಡುವುದು. ಸುರಕ್ಷತೆ, ಅನಧಿಕೃತ ಪ್ರವೇಶ ಮತ್ತು ಬಳಕೆಯಿಂದ ಕಂಪ್ಯೂಟರ್ ಮತ್ತು ಡೇಟಾವನ್ನು ರಕ್ಷಿಸುತ್ತದೆ. ಬಳಕೆದಾರ ಇಂಟರ್ಫೇಸ್, ಬಳಕೆದಾರರು ಕಂಪ್ಯೂಟರ್ನೊಂದಿಗೆ ಸಂವಹನ ನಡೆಸಲು ಅನುವು ಮಾಡಿಕೊಡುವ ಗ್ರಾಫಿಕಲ್ ಅಥವಾ ಟೆಕ್ಸ್ಟ್ ಆಧಾರಿತ ವಾತಾವರಣವನ್ನು ಒದಗಿಸುತ್ತದೆ. ಕೆಲವು ಜನಪ್ರಿಯ ಆಪರೇಟಿಂಗ್ ಸಿಸ್ಟಂಗಳು: ಮೈಕ್ರೋಸಾಫ್ಟ್ ವಿಂಡೋಸ್, ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಮ್. ಮ್ಯಾಕ್ OS, ಆಪಲ್ ಕಂಪ್ಯೂಟರ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್.
ಲಿನಕ್ಸ್ ಉಚಿತ ಮತ್ತು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ವೈಯಕ್ತಿಕ ಕಂಪ್ಯೂಟರ್ಗಳು, ಸರ್ವರ್ಗಳು ಮತ್ತು ಮೊಬೈಲ್ ಸಾಧನಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಆಂಡ್ರಾಯ್ಡ್ ಮೊಬೈಲ್ ಸಾಧನಗಳಿಗಾಗಿ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಮ್, ಇದನ್ನು ಗೂಗಲ್ ಅಭಿವೃದ್ಧಿಪಡಿಸಿದೆ. ಐಒಎಸ್ ಆಪಲ್ನ ಐಫೋನ್ ಮತ್ತು ಐಪ್ಯಾಡ್ ಸಾಧನಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್. ಬೈನರಿ ಸಂಖ್ಯಾ ವ್ಯವಸ್ಥೆ ಎಂದರೇನು ಮತ್ತು ಅದನ್ನು ಕಂಪ್ಯೂಟರ್ಗಳಲ್ಲಿ ಹೇಗೆ ಬಳಸಲಾಗುತ್ತದೆ? ಉತ್ತರ: ಬೈನರಿ ಸಂಖ್ಯಾ ವ್ಯವಸ್ಥೆಯು 0 ಮತ್ತು 1 ಎಂಬ 2 ಅಂಕೆಗಳನ್ನು ಬಳಸುವ ಸಂಖ್ಯಾ ವ್ಯವಸ್ಥೆಯಾಗಿದೆ. ಕಂಪ್ಯೂಟರ್ಗಳು ಎಲೆಕ್ಟ್ರಾನಿಕ್ ಸ್ವಿಚ್ಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುವುದರಿಂದ ಅವುಗಳನ್ನು ಆನ್ ಅಥವಾ ಆಫ್ ಸ್ಥಿತಿಯಲ್ಲಿ ಪ್ರತಿನಿಧಿಸಲು 0 ಮತ್ತು 1 ಅನ್ನು ಸುಲಭವಾಗಿ ಬಳಸಬಹುದು. ಬೈನರಿ ಸಂಖ್ಯೆಗಳನ್ನು ಕಂಪ್ಯೂಟರ್ಗಳು ಡೇಟಾ ಮತ್ತು ಸೂಚನೆಗಳನ್ನು ಸಂಗ್ರಹಿಸಲು ಮತ್ತು ಪ್ರಕ್ರಿಯೆಗೊಳಿಸಲು ಬಳಸುತ್ತವೆ. ಇಂಟರ್ನೆಟ್ ಎಂದರೇನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ: ಇಂಟರ್ನೆಟ್ ಜಗತ್ತಿನಾದ್ಯಂತದ ಕಂಪ್ಯೂಟರ್ ನೆಟ್ವರ್ಕ್ಗಳ ಜಾಗತಿಕ ನೆಟ್ವರ್ಕ್ ಆಗಿದೆ. ಟ್ರಾನ್ಸ್ಮಿಷನ್ ಕೇಬಲ್ಗಳು, ಫೈಬರ್ ಆಪ್ಟಿಕ್ ಕೇಬಲ್ಗಳು ಮತ್ತು ಉಪಗ್ರಹಗಳಂತಹ ವಿವಿಧ ಸಂಪರ್ಕಗಳ ಮೂಲಕ ಕಂಪ್ಯೂಟರ್ಗಳು ಒಂದಕ್ಕೊಂದು ಸಂಪರ್ಕ ಹೊಂದಿವೆ. ಇಂಟರ್ನೆಟ್ ವೆಬ್ಸೈಟ್ಗಳು, ಇಮೇಲ್, ಫೈಲ್ಗಳ ವರ್ಗಾವಣೆ, ಆನ್ಲೈನ್ ಗೇಮಿಂಗ್ ಮತ್ತು ಇನ್ನೂ ಹೆಚ್ಚಿನದನ್ನು ಒಳಗೊಂಡಂತೆ ವಿವಿಧ ಸೇವೆಗಳು ಮತ್ತು ಸಂಪನ್ಮೂಲಗಳನ್ನು ಪ್ರವೇಶಿಸಲು ಬಳಕೆದಾರರಿಗೆ ಅನುವು ಮಾಡಿಕೊಡುತ್ತದೆ. ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು ಮತ್ತು ಅದರ ಪ್ರಯೋಜನಗಳು ಯಾವುವು? ಉತ್ತರ: ಕ್ಲೌಡ್ ಕಂಪ್ಯೂಟಿಂಗ್ ಎನ್ನುವುದು ಇಂಟರ್ನೆಟ್ ಮೂಲಕ ಒದಗಿಸಲಾಗುವ ಕಂಪ್ಯೂಟಿಂಗ್ ಸೇವೆಗಳನ್ನು ಒಳಗೊಂಡಿರುವ ಒಂದು ಮಾದರಿಯಾಗಿದೆ. ಈ ಸೇವೆಗಳಲ್ಲಿ ಸಂಗ್ರಹಣೆ, ಸರ್ವರ್ಗಳು, ಡೇಟಾಬೇಸ್ಗಳು, ನೆಟ್ವರ್ಕಿಂಗ್, ಸಾಫ್ಟ್ವೇರ್ ಮತ್ತು ವಿಶ್ಲೇಷಣೆ ಸೇರಿವೆ. ಕ್ಲೌಡ್ ಕಂಪ್ಯೂಟಿಂಗ್ ವೆಚ್ಚವನ್ನು ಕಡಿಮೆ ಮಾಡುವುದು, ಸ್ಕೇಲೆಬಿಲಿಟಿಯನ್ನು ಹೆಚ್ಚಿಸುವುದು ಮತ್ತು ಯಾವುದೇ ಸ್ಥಳದಿಂದ ಸೇವೆಗಳನ್ನು ಪ್ರವೇಶಿಸುವ ಸಾಮರ್ಥ್ಯವನ್ನು ಒದಗಿಸುವುದು ಮುಂತಾದ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಕೃತಕ ಬುದ್ಧಿಮತ್ತೆ ಎಐ ಎಂದರೇನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ: ಕೃತಕ ಬುದ್ಧಿಮತ್ತೆ ಎಐ ಎನ್ನುವುದು ಕಂಪ್ಯೂಟರ್ ವಿಜ್ಞಾನದ ಒಂದು ಶಾಖೆಯಾಗಿದ್ದು ಅದು ಮಾನವನಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಯಂತ್ರಗಳ ರಚನೆಗೆ ಸಂಬಂಧಿಸಿದೆ. ಈ ಕ್ಷೇತ್ರವು ಕಲಿಕೆ, ತರ್ಕ, ಸಮಸ್ಯೆ ಪರಿಹಾರ, ಭಾಷೆ ಪ್ರಕ್ರಿಯೆ, ಗ್ರಹಿಕೆ, ಯೋಜನೆ ಮತ್ತು ಚಲನೆಯಂತಹ ಕಾರ್ಯಗಳನ್ನು ನಿರ್ವಹಿಸುವ ಯಂತ್ರಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಎಐ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ: ಎಐ ವಿವಿಧ ವಿಧಾನಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತದೆ. ಕೆಲವು ಸಾಮಾನ್ಯ ವಿಧಾನಗಳು ಈ ಕೆಳಗಿನಂತಿವೆ. ಯಂತ್ರ ಕಲಿಕೆ: ಈ ವಿಧಾನವು ಡೇಟಾದಿಂದ ಕಲಿಯಲು ಮತ್ತು ಭವಿಷ್ಯದ ಘಟನೆಗಳನ್ನು ಊಹಿಸಲು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಲ್ಗಾರಿದಮ್ಗಳನ್ನು ಬಳಸುತ್ತದೆ. ಪ್ರಾಕೃತಿಕ ಭಾಷೆ ಪ್ರಕ್ರಿಯೆ: ಈ ವಿಧಾನವು ಕಂಪ್ಯೂಟರ್ಗಳು ಮಾನವ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ರಚಿಸಲು ಅನುವು ಮಾಡಿಕೊಡುತ್ತದೆ. ಕಂಪ್ಯೂಟರ್ ದೃಷ್ಟಿ: ಈ ವಿಧಾನವು ಕಂಪ್ಯೂಟರ್ಗಳು ಚಿತ್ರಗಳು ಮತ್ತು ವಿಡಿಯೋಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳಲು ಮತ್ತು ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ರೋಬೋಟಿಕ್ಸ್: ಈ ವಿಧಾನವು ಭೌತಿಕ ಜಗತ್ತಿನೊಂದಿಗೆ ಸಂವಹನ ನಡೆಸಲು ಮತ್ತು ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗುವ ಯಂತ್ರಗಳನ್ನು ವಿನ್ಯಾಸಗೊಳಿಸುವುದು ಮತ್ತು ನಿರ್ಮಿಸುವುದು. ಎಐನ ಕೆಲವು ಉದಾಹರಣೆಗಳು: ಮುಖ ಗುರುತಿಸುವಿಕೆ ಸಾಫ್ಟ್ವೇರ್: ಈ ಸಾಫ್ಟ್ವೇರ್ ಫೋಟೋಗಳು ಮತ್ತು ವಿಡಿಯೋಗಳಲ್ಲಿ ಜನರ ಮುಖಗಳನ್ನು ಗುರುತಿಸಲು ಎಐ ಅನ್ನು ಬಳಸುತ್ತದೆ. ಸ್ವಯಂ ಚಾಲನೆ ಕಾರುಗಳು: ಈ ಕಾರುಗಳು ಸುತ್ತಮುತ್ತಲಿನ ಪರಿಸರವನ್ನು ಗ್ರಹಿಸಲು ಮತ್ತು ಅದಕ್ಕೆ ಅನುಗುಣವಾಗಿ ಚಾಲನೆ ಮಾಡಲು ಎಐ ಅನ್ನು ಬಳಸುತ್ತವೆ. ವೈದ್ಯಕೀಯ ರೋಗನಿರ್ಣಯ: ಎಐ ವ್ಯವಸ್ಥೆಗಳು ಚಿತ್ರಗಳು ಮತ್ತು ರೋಗಿಗಳ ಡೇಟಾವನ್ನು ವಿಶ್ಲೇಷಿಸುವ ಮೂಲಕ ರೋಗಗಳನ್ನು ಪತ್ತೆಹಚ್ಚಲು ಮತ್ತು ರೋಗನಿರ್ಣಯವನ್ನು ಸುಧಾರಿಸಲು ವೈದ್ಯರಿಗೆ ಸಹಾಯ ಮಾಡಬಹುದು.